ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಮುಖ್ಯಮಂತ್ರಿ ಡಿಕೆಶಿ ಅವರ ಬಳಿಯೇ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬದಲಾವಣೆ ಮಾಡಲಾಗಿದ್ದು, ಅರಣ್ಯ ಇಲಾಖೆ ಖಾತೆ ನೀಡಲಾಗಿದೆ. ಇನ್ನು ಮಂಡ್ಯದ ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿಗೆ ಜಲಸಂಪನ್ಮೂಲ ಇಲಾಖೆ ಖಾತೆ ನೀಡಲಾಗಿದೆ. ಪಿಎಂ ನರೇಂದ್ರ ಸ್ವಾಮಿಗೆ ಕೃಷಿ ಇಲಾಖೆ ಮತ್ತು ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಹಂಚಿಕೆ ಮಾಡಲಾಗಿದೆ. ಜಮೀರ್ ಅಹಮದ್ಗೆ ವಸತಿ ಇಲಾಖೆ, ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ, ಶಿವರಾಜ್ ತಂಗಡಗಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಯುಟಿ ಖಾದರ್ಗೆ ಆರೋಗ್ಯ ಇಲಾಖೆ ಜೊತೆಗೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಡಾಕ್ಟರ್ ಅಜಯ್ ಸಿಂಗ್ಗೆ ಸಣ್ಣ ನೀರಾವರಿ ಮತ್ತು ಮಧು ಬಂಗಾರಪ್ಪಗೆ ಶಾಲಾ ಶಿಕ್ಷಣ, ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಟಿ ರಘುಮೂರ್ತಿಗೆ ಪರಿಶಿಷ್ಟ ಪಂಗಡ ಕಲ್ಯಾಣ, ಇನ್ನು ಶಿವಲಿಂಗೇಗೌಡರಿಗೆ ಅಬಕಾರಿ ಖಾತೆಯನ್ನ ನೀಡಲಾಗಿದೆ. ಇನ್ನು ಪಶುಸಂಗೋಪನಾ ಇಲಾಖೆಯನ್ನ ಸಿ ಪುಟ್ಟರಂಗ ಶೆಟ್ಟಿಗೆ ನೀಡಲಾಗಿದ್ದು, ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಬಸವಂತಪ್ಪಗೆ ಮುಜರಾಯಿ ಮತ್ತು ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ ನೀಡಲಾಗಿದೆ. ಬಿ ನಾಗೇಂದ್ರಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂವಿಜ್ಞಾನ ಮತ್ತು ಬಾಲಕೃಷ್ಣಗೆ ಪೌರಾಡಳಿತ, ರುದ್ರಪ್ಪ ಲಮಾಣಿಗೆ ಸಕ್ಕರೆ ಮತ್ತು ಜವಳಿ ಖಾತೆ ನೀಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಇಬ್ಬರು ಹಿರಿಯ ಸಚಿವರಿಗೆ ಮಾತ್ರ ಖಾತೆ ಬದಲಾವಣೆ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಮತ್ತು ಕೆಎಚ್ ಮುನಿಯಪ್ಪಗೆ ಖಾತೆ ಬದಲಾವಣೆ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆ ಮಾಡಿ ಅರಣ್ಯ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಇನ್ನು ಆಹಾರ ಸಚಿವರಾಗಿದ್ದ ಕೆಎಚ್ ಮುನಿಯಪ್ಪ ಅವರಿಗೂ ಖಾತೆ ಬದಲಾವಣೆ ಮಾಡಲಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಆಗ್ರಹಿಸಿ ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಇಲ್ವಾ? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ 15 ದಿನ ನಿತ್ಯ 1 ಟಿಎಂಸಿ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ಶಿಫಾರಸನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿತ್ತು. ಈ ಆದೇಶ ಖಂಡಿಸಿ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಬೆಂಬಲ ಕೋರಿ ಸಿಟಿ ರೌಂಡ್ಸ್ ಹೊಡೆದ್ರು, ಪೊರಕೆ ಚಳವಳಿ ನಡೆಸಿದ್ರು. ಇಡೀ ರಾಜ್ಯದ ಕೋಟಿ ಜನ ಯಾವ ಕಾರಣಕ್ಕೂ ಬಂದ್ ಹಿಂತಗೊಳ್ಬೇಡಿ, ಮಾಡೇಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ನಮ್ಮನ್ನ ಬಂಧನ ಮಾಡಿದ್ರು ನೀವು ಬಂದ್ ಮಾಡಲೇಬೇಕು. ನೀವು ಇಡೀ ನಾಡಿನ ಜನ ಬೀದಿಗೆ ಬರಬೇಕು, ಇಳಿಬೇಕು, ಸಂಪೂರ್ಣ ಬಂದ್ ಆಗಬೇಕು. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ಗೆ ಮಂಡ್ಯ ರೈತ ಹಿತರಕ್ಷಣಾ ಸಮಿತಿ ಬೆಂಬಲ ಸೂಚಿಸಿದೆ. ಮೈಸೂರು ರೈತ ಸಂಘ, ರಾಮನಗರ ರೈತ ಸಂಘ, ದಾವಣಗೆರೆ ರೈತ ಸಂಘ ಬಂದ್ಗೆ ಬೆಂಬಲಿಸಿವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ನೀಡುತ್ತಿಲ್ಲ. ಇನ್ನು ಕೆಲ ರೈತ ಸಂಘಟನೆಗಳು ಮತ್ತು ಚಲನಚಿತ್ರ ಸಂಘಟನೆಗಳು ಬಂದ್ನಿಂದ ಬಹುದೂರ ಉಳಿದಿವೆ. ಇದರಿಂದ ಮಾಲ್, ಥಿಯೇಟರ್ಗಳು ಓಪನ್ ಇರಲಿವೆ. ಆಟೋ, ಕ್ಯಾಬ್ ಸಂಘಟನೆಗಳು ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಬಂದ್ಗೆ ಬೆಂಬಲಿಸದ ಕಾರಣ ಎಂದಿನಂತೆ ಆಟೋ, ಕ್ಯಾಬ್ ವ್ಯವಸ್ಥೆ, ಮಾರುಕಟ್ಟೆ, ಅಂಗಡಿಗಳು ಓಪನ್ ಇರಲಿವೆ. ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟ ನೈತಿಕ ಬೆಂಬಲ ಸೂಚಿಸಿದ್ದು, ಶಾಲೆಗಳಿಗೆ ರಜೆ ಇರೋದಿಲ್ಲ. ಖಾಸಗಿ ಬಸ್ ಒಕ್ಕೂಟ ಕೂಡ ನೈತಿಕ ಬೆಂಬಲ ಸೂಚಿಸಿದ್ದು, ಎಂದಿನಂತೆ ಬಸ್, ಮೆಟ್ರೋ ಸೇವೆ ಇರಲಿದೆ. ಇನ್ನು ಹೋಟೆಲ್ ಮಾಲೀಕರ ಸಂಘ ಕೂಡ ನೈತಿಕ ಬೆಂಬಲ ಸೂಚಿಸಿದ್ದು, ಹೋಟೆಲ್ಗಳು ಎಂದಿನಂತೆ ತೆರೆದಿರಲಿವೆ. ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ ಎಂದಿನಂತೆ ಇರಲಿವೆ. ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಆದೇಶ ಖಂಡಿಸಿ ಗುರುವಾರ ಮಂಡ್ಯ ಬಂದ್ಗೆ ರೈತ ಹಿತರಕ್ಷಣಾ ಸಮಿತಿ ಕರೆ ಕೊಟ್ಟಿದೆ. ರೈತ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ವು. ಪ್ರತಿಭಟನೆಯಲ್ಲಿ ಸಾರಾ ಗೋವಿಂದ್, ಕರವೇ ಶಿವರಾಮೇಗೌಡ ಭಾಗಿಯಾಗಿದ್ರು. ಇನ್ನು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ರೈತರು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ನಡೆಸಿದ್ರು. ಈ ಪ್ರಕೃತಿ ನಮ್ಗೆ ಪರವಾಗಿ ಒಂದು ಧಾರಾಕಾರವಾಗಿ ಮಳೆ ಬಂದಿದ್ರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನ ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವಿಲ್ಲ. ಕನ್ನಡ ಪರ ಸಂಘಟನೆಯ ಮುಖಂಡರಾದಂಥ ವಾಟಾಳ್ ನಾಗರಾಜರವರು ಹಾಗೂ ಅನೇಕ ಹೋರಾಟಗಾರರು ಕೊಟ್ಟಿರುವಂಥ ಬಂದ್ ಕರೆಗೆ ನಾವು ಸರ್ಕಾರದ ನಡೆಯನ್ನು ನೋಡ್ತೀವಿ, ಬಂದನ್ನು ಕೂಡ ನಾವು ಮಾಡ್ತೀವಿ. ಖಂಡಿತ ಬೆಂಬಲ ಅಲ್ಲ, ಬಂದ್ ಮಾಡ್ತೀವಿ.
ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ನಾವು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದೀವಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಕ್ಕಿದೆ, ಹೀಗಾಗಿ ಬಂದ್ ಬೇಡ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ವಿ. ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಕಾವೇರಿ ನೀರು ಹರಿಸುವಂತೆ ಸೂಚಿಸಲು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿರುವ ಅರ್ಜಿಗೆ ಕರ್ನಾಟಕದಿಂದ ಪ್ರತ್ಯುತ್ತರ ಸಲ್ಲಿಸಲಾಗಿದೆ. ಈ ವರ್ಷ ಎಲ್ ನಿನೋ ಪರಿಣಾಮದಿಂದಾಗಿ ಸಂಕಷ್ಟದ ವರ್ಷವಾಗಿದೆ. ಕರ್ನಾಟಕದ 4 ಡ್ಯಾಂಗಳ ಒಳಹರಿವಿನಲ್ಲಿ 65.76% ಕೊರತೆಯಾಗಿದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ಪರ ಹಿರಿಯ ವಕೀಲ ಮೋಹನ್ ವಿ ಕಾತರ್ಕಿ ಸಂಕ್ಷಿಪ್ತ ಉತ್ತರ ಸಲ್ಲಿಸಿದ್ದಾರೆ. ಸಿಡಬ್ಲ್ಯೂಎಂಎ ಶಿಫಾರಸುಗಳಿಗಿಂತ ಹೆಚ್ಚಿನ ನೀರನ್ನ ಬಿಳಿಗುಂಡ್ಲು ಬಳಿ ಬಿಡುಗಡೆ ಮಾಡಲಾಗಿದೆ. ವಯನಾಡು ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾದ ಕಾರಣ ಹೆಚ್ಚುವರಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ ಅಂತ ಪ್ರತಿಕ್ರಿಯೆ ಸಲ್ಲಿಸಿದ್ದಾರೆ. ಜೂನ್ವರೆಗೆ ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಆದ್ರೆ ತಮಿಳುನಾಡಿನವರು ಬೆಳೆಗೆ ನೀರು ಕೇಳ್ತಿದ್ದಾರೆ. ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ ನಡೆಸ್ತೇವೆ ಅಂತ ದೆಹಲಿಯಲ್ಲಿ ನೂತನ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಇನ್ನು ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ನೋಡಿಕೊಂಡು ನಿರ್ಧಾರ ಮಾಡ್ತೇವೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾವು ಮೊದಲು ಪ್ರಿಯಾರಿಟಿ ಕೊಡೋದಾದರೆ ಈಗಿರ್ತಕ್ಕಂಥ ಸ್ಟೋರೇಜು ತಮಿಳುನಾಡಿನಲ್ಲಿ ಜಾಸ್ತಿ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನು ಭಾಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಮತ್ತು ನಾಳೆ ಸುಪ್ರೀಂ ಕೋರ್ಟ್ಗೂ ಕೂಡ ತಮಿಳುನಾಡವರು ಹಾಕ್ಕೊಂಡಿದ್ದಾರೆ, ಅವಕಾಶ ಇರುತ್ತೆ ಅಲ್ಲಿ. ನಾಳೆ ನಾವೇನು ಅಬ್ಜೆಕ್ಷನ್ಸ್ ಹಾಕಬೇಕು ಅದನ್ನೆಲ್ಲ ಕೂಡ ನಮ್ಮ ವಕೀಲರು ಅಲ್ಲಿ ಹಾಕ್ತಾರೆ. ಅದಾದಮೇಲೂ ಕೂಡ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ, ಮತ್ತು ನಮಗೆ ಇನ್ನೊಂದು ಆಪ್ಷನ್ಸು ಇರುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲಿ ರೆಡ್ಮಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಸಿಸಿಬಿ ದಾಳಿ ವೇಳೆ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಒಂದು ವೈಟ್ ಚಾರ್ಜರ್ ಸಿಕ್ಕಿದೆ. ಇನ್ನು ಒಂದು ಪೆನ್ ಡ್ರೈವ್ ಹಾಗೂ ಒಂದು ನೋಟ್ಬುಕ್ ಸಹ ಪತ್ತೆಯಾಗಿದೆ. ಈ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪದ ಕಾರಣ ಕೇಳಿ ಎಸ್ಪಿ ಅನ್ಶುಕುಮಾರ್ಗೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವದು ಆದೇಶ ಮೇರೆಗೆ ಸಿಸಿಬಿನವರು ಈ ದಾಳಿ ನಡೆಸಿದ್ದಾರೆ. ಆನಂತರ ಅವರು ಎಲ್ಲ ಕಡೆ ಸರ್ಚ್ ಮಾಡಿದರೆ, ಆದರೆ ಇದು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದು ಅದೇ ಏನು ಹೇಳಿದ್ದೀರಾ ಈ ಮೊಬೈಲ್ ಮತ್ತು ಬೇರೆ ಬೇರೆ ಅದು ಸಾಮಾನುಗಳು ಸಿಕ್ಕಿದೆ. ಈ ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಸತತ 6 ಗಂಟೆಗಳ ಕಾಲ ಸಿಸಿಬಿ ತಂಡ ಶೋಧವನ್ನ ನಡೆಸಿದೆ. ದರ್ಶನ್, ಪವಿತ್ರ ಗೌಡ, ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಲ್ಲ ವಿಐಪಿ ಕೈದಿಗಳ ಬ್ಯಾರಕ್ನಲ್ಲಿ ಸಿಸಿಬಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಹಾಸಿಗೆ ಕೆಳಗೆ ಪ್ರಜ್ವಲ್ ರೇವಣ್ಣ ಆಂಡ್ರಾಯ್ಡ್ ಮೊಬೈಲ್ ಬಚ್ಚಿಟ್ಟಿದ್ದ. ಮಂಗಳವಾರ ಸಿಸಿಬಿ ದಾಳಿ ವೇಳೆ ಪ್ರಜ್ವಲ್ ಮೊಬೈಲ್ ಬಳಸ್ತಾ ಇರುವುದು ಬೆಳಕಿಗೆ ಬಂದಿದೆ. ದರ್ಶನ್ ಆಪ್ತ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿಯ ವಿಚಾರಣೆ ನಡೆಯಿತು. ಆಗಸ್ಟ್ 18ಕ್ಕೆ ಪ್ರದೋಷ್ ತಮ್ಮ ಹೇಳಿಕೆ ದಾಖಲು ಮಾಡಲಿದ್ದಾರೆ. ದರ್ಶನ್ ಖುದ್ದು ಹಾಜರಿ ಕೋರಿ ವಕೀಲರು ಅರ್ಜಿ ಸಲ್ಲಿಸಿದ್ದರು. ಸಾಕ್ಷಿಯ ಪಾಟಿ ಸವಾಲಿಗೆ ಮುನ್ನ ಮಾಹಿತಿ ಪಡಿಬೇಕಿದೆ. ದರ್ಶನ್ರಿಂದ ಮಾಹಿತಿ ಪಡೆಯೋದಕ್ಕೆ ಖುದ್ದಾಗಿ ಹಾಜರಿರಬೇಕು ಅಂತ ದರ್ಶನ್ ಪರ ವಕೀಲರು ವಾದಿಸಿದ್ದರು. ಈ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಖುದ್ದು ಹಾಜರುಪಡಿಸಿದರೆ ಆಗುವ ಸಮಸ್ಯೆಯನ್ನ ಪ್ರಸ್ತಾಪಿಸಿದ್ರು. ಖುದ್ದು ಹಾಜರಿಯಲ್ಲಿಯೇ ಸಾಕ್ಷ್ಯ ವಿಚಾರಣೆ ನಡೀಬೇಕು ಅಂತ ಏನೂ ಇಲ್ಲ. ದರ್ಶನ್ ದೋಷಾರೋಪ ನಿಗದಿಪಡಿಸೋದಕ್ಕೆ ಅರ್ಧ ದಿನ ಹಿಡಿತು. ಚಿನ್ನಸ್ವಾಮಿ ಸ್ಟೇಡಿಯಂ ನೂಕುನುಗ್ಗಲ್ನಲ್ಲಿ ಕಾಲ್ತುಳಿತದ ಘಟನೆಯಾಗಿದೆ. ಹಬ್ಬ ಸೇರಿ ಹಲವು ಕಾರಣಗಳಿಂದಾಗಿ ಪೊಲೀಸ್ ಭದ್ರತೆ ನೀಡೋದು ಕಷ್ಟ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿಯೇ ಹಾಜರಿಗೆ ಎಸ್ಪಿಪಿ ಮನವಿ ಮಾಡಿತು. ಗುರುವಾರದಿಂದ ಆರಂಭ ಆಗಲಿರುವ ವಿಧಾನಮಂಡಲ ಮುಂಗಾರು ಅಧಿವೇಶನ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರುಗಳ ಜೊತೆಗೆ ಸಭೆ ನಡೆಸಿದ್ರು. ಸಿಎಂ ಆದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಇದು ಚೊಚ್ಚಲ ಅಧಿವೇಶನ ಆಗಿದೆ. ಸಚಿವರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಅಧಿವೇಶನದಲ್ಲಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡುವಂತೆ ಸಿಎಂ ಸಲಹೆಯನ್ನ ಕೊಟ್ಟರು.
ಬರ ನಿರ್ವಹಣೆ, ಪರಿಹಾರ, ನಾಗೇಂದ್ರ ವಿಷಯ, ಟೌನ್ಶಿಪ್ ವಿಚಾರ, ಸಂಪುಟ ವಿಸ್ತರಣೆ ತಡವಾಗಿದ್ದು, ಕಾವೇರಿ ನ್ಯಾಯಮಂಡಳಿಯಲ್ಲಿ ಹಿನ್ನಡೆ, ಸಂಪುಟದಲ್ಲಿ ಜಿಲ್ಲಾವಾರು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡದೇ ಇರೋದು ಸೇರಿದಂತೆ ಹಲವು ವಿಷಯಗಳನ್ನ ಇಟ್ಕೊಂಡು ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳುವ ಸಾಧ್ಯತೆ ಇದೆ. ವಿಪಕ್ಷಗಳ ಪ್ರತಿಯೊಂದು ಪ್ರಶ್ನೆ, ಆರೋಪಕ್ಕೂ ಉತ್ತರ ನೀಡೋದಕ್ಕೆ ಸಿಎಂ ಪಾಠ ಮಾಡಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಸಂಪುಟದಿಂದ ಬಿ ನಾಗೇಂದ್ರ ಅವರನ್ನ ಕೈಬಿಡುವಂತೆ ಒತ್ತಾಯಿಸಿ ಅಧಿವೇಶನದಲ್ಲೂ ಪ್ರತಿಭಟನೆ ಮುಂದುವರಿಸುವುದಾಗಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರಿಂದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಂತ ಬಂದ್ರೆ ಸಾಕು, ನನಗೆ ನೋಟಿಸ್ ಬರುತ್ತೆ ಅಂತ ಬಿ ನಾಗೇಂದ್ರ ಕಿಡಿಕಾರಿದ್ರು. ನಂದು ಯಾವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತಾರೋ ಅವತ್ತು ಮಾತ್ರನೇ ಅದು ಮುನ್ನೆಲೆಗೆ ತರ್ತಾ ಇದ್ರು. 2ನೇ ತಾರೀಕು ಈ ರೀತಿ ಬಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಅವರು ಒಂದು ನಮ್ಮ ಸರ್ಕಾರದ ಮೇಲೆ ಒಂದು ಗಂಭೀರವಾದಂಥ ಒಂದು ಆರೋಪ ಮಾಡ್ತಾರೆ ಅಂದರೆ. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮದ ಬಗ್ಗೆ ಅಮಿತ್ ಶಾ ಸಂಸತ್ತಿನಲ್ಲಿ ಉತ್ತರವನ್ನ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದ್ವು. ವಿಪಕ್ಷಗಳ ಈ ಒತ್ತಾಯಕ್ಕೆ ತಿರುಗೇಟನ್ನ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಂಸತ್ನಲ್ಲಿ ಉತ್ತರಿಸಲು ತಯಾರಿದ್ದೇನೆ, ಆದರೆ ವಿಪಕ್ಷಗಳು ಸಹಕಾರವನ್ನ ನೀಡ್ತಿಲ್ಲ ಅಂದ್ರು. जब से संसद सत्र शुरू हुआ तब से लगातार मैं संसद में आता हूं, मेरी चैम्बर में बैठा हूं. चूंकि संसद भवन के अंदर विपक्ष संसद को चलने ही नहीं दे रहा है, दोनों गृहों में. ಇನ್ನು ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಯಾಕೆ ಬಳಸಿದ್ರು ಅಂತ ಪ್ರಶ್ನಿಸಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಯಾರು ಹೊಣೆ ತೆಗೆದುಕೊಳ್ತಾರೋ ಅವರು ರಾಜೀನಾಮೆ ನೀಡ್ಲಿ ಅಂತ ಆಗ್ರಹಿಸಿದ್ರು. 20 ದಿನಗಳಿಂದ ಅಮಿತ್ ಶಾ ನಾಪತ್ತೆಯಾಗಿದ್ರು ಎಂದಿದ್ದಾರೆ. Whether Mr. Amit Shah comes and opines, we don't care what he has to say. Okay? First of all, the most important thing to understand is 20 दिन के लिए गायब हो गए. ಶಾಸಕರ ಭವನದ ಮಲ್ಲಿಗೆ ಹೋಟೆಲ್, ಆರೋಗ್ಯ ಸೌಧದ ಕೆಎಂಎಫ್ ನಂದಿನಿ ಮಿಲ್ಕ್ ಪಾರ್ಲರ್ ಮೇಲೂ ಆಹಾರ ಇಲಾಖೆ ದಾಳಿ ನಡೆಸಿತು. ಆಹಾರ ಅಧಿಕಾರಿಗಳ ದಾಳಿ ವೇಳೆ ಸ್ವಚ್ಛತೆ ಇಲ್ಲದಿರುವುದು ಕಂಡುಬಂದಿದ್ದು, ಮಲ್ಲಿಗೆ ಹೋಟೆಲ್ನ ಅಡುಗೆ ಮನೆಯಲ್ಲಿ ಜಿರಳೆಗಳು ಪತ್ತೆಯಾಗಿವೆ. ಟಾಟಾ ಸನ್ಸ್ ಕಾರ್ಯಾಧ್ಯಕ್ಷ ಹುದ್ದೆಗೆ ಎನ್ ಚಂದ್ರಶೇಖರನ್ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. 2027ರ ಫೆಬ್ರವರಿವರೆಗೆ ಚಂದ್ರಶೇಖರನ್ ಅಧಿಕಾರಾವಧಿ ಇದ್ದು, ಹಾಲಿ ಅವಧಿ ಪೂರ್ಣಗೊಂಡ ನಂತರ ಮರುನೇಮ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಭಾರತದ ಆಭರಣ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್ ಇದೀಗ ತನ್ನ ಐಪಿಒ ಮೂಲಕ ಷೇರು ಮಾರುಕಟ್ಟೆಯನ್ನ ಪ್ರವೇಶಿಸಲು ಸಜ್ಜಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಕುರಿತು ಅಧಿಕೃತ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು. ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಚಿಲ್ಲರೆ ಮಾರಾಟದಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಯು 2026ರ ಮಾರ್ಚ್ 31ರ ಅಂಕಿಅಂಶಗಳ ಪ್ರಕಾರ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಪುದುಚೇರಿಯ 51 ನಗರಗಳಲ್ಲಿ ಒಟ್ಟು 61 ಮಳಿಗೆಗಳ ಬೃಹತ್ ಜಾಲವನ್ನ ಹೊಂದಿದೆ. ಆಗಸ್ಟ್ 17ರಿಂದ ಆಗಸ್ಟ್ 19ರವರೆಗೆ ಐಪಿಒ ಖರೀದಿಗೆ ತೆರೆದಿರುತ್ತದೆ. ಪ್ರತಿ ಷೇರಿಗೆ 190ರಿಂದ 201 ರೂಪಾಯಿ ನಿಗದಿಪಡಿಸಲಾಗಿದೆ. ಒಂದು ಲಾಟ್ 74 ಷೇರುಗಳನ್ನು ಒಳಗೊಂಡಿರುತ್ತೆ. ಒಟ್ಟು ಐಪಿಒ ಗಾತ್ರ 1700 ಕೋಟಿ ಇದ್ದು, ಇದರಲ್ಲಿ 1200 ಕೋಟಿ ಮೌಲ್ಯದ ಹೊಸ ಷೇರುಗಳ ಬಿಡುಗಡೆ ಹಾಗೂ 500 ಕೋಟಿವರೆಗಿನ ಆಫರ್ ಫಾರ್ ಸೇಲ್ ಒಳಗೊಂಡಿದೆ. ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿನ ಬಲವಾದ ಜಾಲವು ಲಲಿತಾ ಜ್ಯುವೆಲರಿಯ ಪ್ರಮುಖ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಒಟ್ಟು 61 ಮಳಿಗೆಗಳ ಪೈಕಿ 45 ಮಳಿಗೆಗಳು ಇದೇ ಶ್ರೇಣಿಯ ನಗರಗಳಲ್ಲಿವೆ. ಕಂಪನಿಯ ಒಟ್ಟು ಆದಾಯದ 60.25% ಪಾಲು ಇಲ್ಲಿಂದಲೇ ಬರುತ್ತಿದೆ. नमस्ते, ललिता ज्वेलरी आईपीओ लॉन्च कर रहे हैं और ये 17th, 18th, 19th 3 दिन के लिए आईपीओ खुलेगा. और ललिता ज्वेलरी साउथ बेस कंपनी है और हम पूरा साउथ में काम करते हैं. आंध्रा, तेलंगाना, तमिलनाडु, कर्नाटका और एक शोरूम पांडिचेरी में भी है और हमारी 61 शोरूम है और रिटेल करते हैं हम.